ಇನ್ನು ಸಿಎಂ ಸ್ಥಾನದ ಫೈಟ್ ಸದ್ಯ ಕೈ ಶಾಸಕರು ಸಚಿವರ ಮಧ್ಯೆಯೇ ಕಿಚ್ಚು ಹೊತ್ತಿಸಿದೆ. ಸಿದ್ದರಾಮಯ್ಯ ಸಿಎಂ ಆಗಿ ಕಂಟಿನ್ಯೂ ಆಗಬೇಕಂತ ಕೆಲ ಸಚಿವರು ಶಾಸಕರು ಪಟ್ಟು ಹಿಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಬೇಕು ಅಂತ ಕೆಲವರು ಜಿದ್ದಿಗೆ ಬಿದ್ದಿದ್ದಾರೆ. ಅಷ್ಟಕ್ಕೂ ಯಾರ್ಯಾರ ಪರವಾಗಿ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ, ಯಾರ್ಯಾರ ಪರವಾಗಿ ಫೀಲ್ಡ್ಗೆ ಇಳಿದಿದ್ದಾರೆ, ಬನ್ನಿ ನೋಡೋಣ. ಪವರ್ ಶೇರಿಂಗ್ ಫೈಟ್ಗೆ ಕೈ ನಾಯಕರ ಮಧ್ಯೆಯೇ ಟಾಕ್ ವಾರ್. ಕುರ್ಚಿ ಕದನಕ್ಕೆ ತೆರೆ ಎಳೆಯಲು ಕೈ ನಾಯಕರ ವಾರ್ನಿಂಗ್. ನವೆಂಬರ್ ಕ್ರಾಂತಿ ಇದೊಂದು ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸಿಯಾಗಿದೆ. ಸಿಎಂ ಕುರ್ಚಿಗಾಗಿ ಶುರುವಾಗಿರುವ ಫೈಟ್ ಇದೀಗ ಹೈಕಮಾಂಡ್ ಮಟ್ಟದವರೆಗೂ ತಲುಪಿದೆ. ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನಕ್ಕಾಗಿ ಡಿಸಿಎಂ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಆದರೆ ಸಿದ್ದರಾಮಯ್ಯರನ್ನ ಸಿಎಂ ಆಗಿ ಮುಂದುವರಿಸಬೇಕೆಂದು ಪರಮಾಪ್ತ ಶಾಸಕರು ಸಚಿವರು ಪಟ್ಟು ಹಿಡಿದಿದ್ದಾರೆ. ಕುರ್ಚಿ ಕದನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗ್ತಿದ್ದಂತೆ ಕೆಲ ಶಾಸಕರು ಸಚಿವರು ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಸಿದ್ದರಾಮಯ್ಯರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ನಾನು ಹೇಳ್ತಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಅವತ್ತಿಂದ ಒಂದೇ ಮಾತು ನಂದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಭಾಳ ಸತಿ ನಾನು ಹೇಳಿದ್ದೀನಿ. ಈಗ ರಾಜಣ್ಣ ಅವ್ರ ಅಭಿಪ್ರಾಯ ರಾಜಣ್ಣಗೆ, ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳ್ತಾರೆ, ವಿ ಟೇಕ್ ಅ ಸ್ಟ್ಯಾಂಡ್ ಬೈ ಇಟ್. ಸಿದ್ದರಾಮಯ್ಯ ಸಾಹೇಬರು ನೀಟಾಗಿ ಹೇಳಿದ್ದಾರೆ, ವಾಟ್ ಎವರ್ ಹೈಕಮಾಂಡ್ ಸೇಸ್ ಅಲ್ಲಿ ಸ್ಟ್ಯಾಂಡ್ ಬೈ ಇಟ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ನಾನು ಬೇರೆ ಕೇಳಬೇಡಿ. ನಾವು ಸಾಯವರಿಗೆ ಅವ್ರ ಜೊತೆಗೆ ಇದೀವಿ ರೀ. ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರ ಜೊತೆ ಇದೀವಿ ಅಂತ ಹೇಳಿವಲ್ಲ. ಸ್ವಾಮೀಜಿಗಳ ಅಭಿಪ್ರಾಯಗಳು ಅವ್ರನ್ನ ಗೌರವಿಸ್ತೀವಿ. ಅವ್ರವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರೆ. ನನ್ನ ಅಭಿಪ್ರಾಯ ನಾನು ಇಷ್ಟೇ ಮಂಡನೆ ಮಾಡಿ, ನಮ್ಮ ನಡೆ ಹೈಕಮಾಂಡ್ ನಡೆನೇ ನಮ್ಮ ನಡೆ. ಇಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಈಗ ಸುಮ್ಮನೆ ಲೆಟ್ ಅಸ್ ನಾಟ್ ಅಸ್ಯೂಮ್ ಥಿಂಗ್ಸ್. ಹಿಂಗಾಗ್ಬಿಟ್ರೇನು ನೀವೇನ್ ಮಾಡ್ತೀರಿ? ಆಯ್ತಪ್ಪ, ಕೊಟ್ಟಿದ್ರೆ ತಗೊಂಡಿದ್ರೆ ಅದೆಲ್ಲ ಅಲ್ಲಿ ತೀರ್ಮಾನ ಆಗ್ತದಲ್ಲ. ಈಗ ಎಲ್ಲಿ ಡೆಲ್ಲಿ ಅವರು ಕರೆದ್ರೆ ಅಲ್ಲಿ ಅವ್ರು ಯಾರು ಕೊಟ್ಟಿದ್ರು ಮಾತು, ಯಾರೇನು ಮಾತು ಕೊಟ್ಟಿದ್ರು, ಯಾರೇನು ನಡ್ಕೊಂಡಿದ್ದಾರೆ ಮಾತಿನಂತೆ, ಯಾರು ನಡೆದಿಲ್ಲ, ಇವೆಲ್ಲ ಚರ್ಚೆ ಅಲ್ಲಿ ಆಗ್ತದೆ, ಅಲ್ಲಿ ತೀರ್ಮಾನ ಆಗ್ತದೆ. ಸಿದ್ದರಾಮಯ್ಯರನ್ನೇ ಸಿಎಂ ಆಗಿ ಮುಂದುವರಿಸಬೇಕೆಂದು ಒಂದೆಡೆ ಅವರ ಬೆಂಬಲಿತ ಸಚಿವರು ಶಾಸಕರು ಬಹಿರಂಗವಾಗಿ ಹೈಕಮಾಂಡ್ಗೆ ಮನವಿ ಮಾಡ್ತಿದ್ದಾರೆ. ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಒಂದು ಅವಕಾಶ ಕಲ್ಪಿಸಬೇಕೆಂದು ಡಿಕೆಶಿ ಬಣ ಬೇಡಿಕೆ ಇಡುತ್ತಿದೆ. ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಡಿಕೆಶಿಗೊಂದು ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿರುವ ಡಿಕೆಶಿ ಬೆಂಬಲಿಗರು ಸಿದ್ದರಾಮಯ್ಯರನ್ನ ವಿರೋಧಿಸದಿದ್ರು ಡಿಕೆಶಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತಿದ್ರೆ, ಇನ್ನೂ ಹಲವರು ಮಾತ್ರ ಕುರ್ಚಿ ಕದನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಶೀಘ್ರವೇ ಇತಿಶ್ರೀ ಹಾಡಬೇಕು ಅಂತಿದ್ದಾರೆ. ಪರ ವಿರೋಧ ಅನ್ನೋದಕ್ಕಿಂತ ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಸೇರಿದಂಗೆ ಬಹಳಷ್ಟು ಶಾಸಕರದು ಅಭಿಪ್ರಾಯ. ಸ್ಟೇಬಲ್ ಆಗಿದೆ ಸರ್ಕಾರದ ಬಗ್ಗೆ, ಯಾರದೇ ನಾಯಕತ್ವದ ಬಗ್ಗೆ, ಸಿದ್ದರಾಮಯ್ಯ ಅವರ ನಾಯಕತ್ವದ ಬಗ್ಗೆ ನಾವ್ ಯಾರ್ದು ಕ್ವಶನ್ ಇಲ್ಲ. ಅವ್ರು ಒಳ್ಳೆ ನಾಯಕರು, ಅವ್ರ ಬಗ್ಗೆ ನಾವೇನು ಅವ್ರು ನಿಳೀರಿ ಅಂತ ನಾವ್ ಹೇಳ್ತಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೊಂದು ಅವಕಾಶ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ನಮಗೂ ಲೀಡರ್ಶಿಪ್ಗೂ ನಾವು ಅಷ್ಟು ದೊಡ್ಡವ್ರಲ್ಲ, ನಾವೇನೋ ಸಣ್ಣವರು, ನಮ್ಮ ಲೆವೆಲ್ಗೆ ನಾವು ಇರ್ತೀವಿ ಅಷ್ಟೇ. ಲಾಸ್ಟ್ ಟೈಮ್ ಕೇಳಿದಾಗ ಇಲ್ಲ ಮುಂದಿನ ಸಾಲದಲ್ಲಿ ನಿಮ್ಗೊಂದು ಅವಕಾಶ ಕೊಡೋದು ಅಂತ ಹೈಕಮಾಂಡ್ ಅವ್ರು ಹೇಳಿದರು. ಆ ಮಾತಿಗೆ ಬದ್ಧನಾಗಿದ್ದೀನಿ. ಈಗಲೂ ಅದನ್ನೇ ನಾನು ಕೇಳಿದ್ದೀನಿ. ಈ ಸಲ ರೀಸಫಲ್ ಮಾಡಿದರೆ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ರೆ ನೋಡೋಣ ಅನ್ನೋ ಮಾತು ಹೇಳಿದ್ದಾರಪ್ಪ. ಮುಂದಿನ ದಿನದಲ್ಲಿ ನೋಡೋಣ. ಖಂಡಿತವಾಗ್ಲೂ ಇಬ್ಬರನ್ನೂ ಸಿ ಎಮ್ನು DCMನು ಇಬ್ಬರನ್ನೂ ಭೇಟಿ ಮಾಡಿ ಕೇಳಿದ್ದೀನಿ. ರೀಸಫಲ್ ಮಾಡುವ ಟೈಮಲ್ಲಿ ಪರಿಗಣಿಸ್ತೀವಿ ಅಂತ ಹೇಳಿದರೆ ಅವಕಾಶಕ್ಕಾಗಿ ನೋಡ್ತಾ ಇದ್ದೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಇದೀಗ ಕಾಂಗ್ರೆಸ್ ಶಾಸಕರು ಸಚಿವರ ಮಧ್ಯೆಯೇ ಕಿತ್ತಾಟಕ್ಕೆ ಕಾರಣವಾಗಿದೆ. ಸಿದ್ದು ಪರ ಕೆಲವರು, ಡಿಕೆಶಿ ಪರ ಹಲವು ನಾಯಕರು ಫೈಟ್ಗೆ ಇಳಿದಿರೋದ್ರಿಂದ ಕುರ್ಚಿ ಕದನ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆಬಿಸಿ ಮಾಡಿರೋದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.